ಹೈ ಸ್ಟೂಡೆಂಟ್ಸ್, ಈಗ ಈ ತರ ಪ್ರಾಬ್ಲಮ್ಸ್ ಎಲ್ಲ CET ಎಕ್ಸಾಮ್ ಕೇಳ್ತಾ ಇದ್ರೆ, ಸೊ ಎಕ್ಸ್ ಪ್ಲಸ್ ವೈ ಅಂತ ಎಕ್ಸ್ ಮೈನಸ್ ವೈ ವ್ಯಾಲ್ಯೂ ಕೊಡ್ತಾರೆ. ಅವಾಗ ಅದ್ರ ಎಕ್ಸ್ ಮತ್ತು ವೈ ವ್ಯಾಲ್ಯೂ ಏನಾಗುತ್ತೆ ಅಂತ ಕಂಡು ಹಿಡಿಬೇಕು. ಹೌದಾ? ಸೊ ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು 7 ಅಂತ ಇದೆ. ಆಮೇಲೆ ಎಕ್ಸ್ ಮೈನಸ್ ವೈ ಈಕ್ವಲ್ ಟು 5 ಅಂತ ಇದೆ. ಸೊ ಇವಾಗ ನಾವು ಎಕ್ಸ್ ವ್ಯಾಲ್ಯೂ ಕಂಡು ಹಿಡಬೇಕಂದಾಗ ಪ್ಲಸ್ ಮಾಡ್ತೀರಾ. ಎಕ್ಸ್ ಪ್ಲಸ್ ಎಕ್ಸ್ ಅಂದ್ರೆ ಎಷ್ಟು? 7 ಪ್ಲಸ್ 5 ಡಿವೈಡ್ ಬೈ 2. ಹೌದಾ? ಸೊ ಏನಾಗುತ್ತೆ? 12 ಡಿವೈಡ್ ಬೈ 2 ಮಾಡಿದ್ರೆ ಆನ್ಸರ್ 6 ಬರುತ್ತೆ. ಅದು ಎಕ್ಸ್ ವ್ಯಾಲ್ಯೂ ಆಯ್ತು. ವೈ ವ್ಯಾಲ್ಯೂ ಮಾಡ್ಬೇಕಾದಾಗ ಏನ್ ಮಾಡ್ತೀರಾ? 7 ಮೈನಸ್ 5 ಅದನ್ನ ಮೈನಸ್ ಮಾಡ್ತೀರಾ ಅಷ್ಟೇ. ಎಕ್ಸ್ ಇದ್ದಾಗ ಪ್ಲಸ್ ಮಾಡ್ತೀರಾ, ವೈ ಇದ್ದಾಗ ಮೈನಸ್ ಮಾಡ್ತೀರಾ. ಡಿವೈಡ್ ಬೈ 2 ಬೈ 2 ಈಕ್ವಲ್ ಟು ಎಷ್ಟು ಬರುತ್ತೆ ಆನ್ಸರ್? 1. ಎಕ್ಸ್ ವ್ಯಾಲ್ಯೂ 6, ವೈ ವ್ಯಾಲ್ಯೂ 1. ಹೌದಾ? ಈಸಿ ಇದೆಯಾ? ಸೊ ನಿಮ್ಗೊಂದು ಅವ್ರು ಕೊಡ್ಲೇಬೇಕಾ? ಎಲ್ಲರೂ ಬೇಜಾರು ಮಾಡ್ಕೋತೀರಾ? ಸೊ ಈ ವ್ಯಾಲ್ಯೂನ ಎಕ್ಸ್ ಅಂಡ್ ವೈ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಆನ್ಸರ್ ಹಾಕಿ. ಅಂಡ್ ಮೇಲೆ ನೋಡಿದ್ರ ಡಿಮಾರ್ಟ್ ಅಲ್ಲಿ ಕಾಲ್ಫಾರ್ಮ್ ಆಗಿದೆ. ಸೊ ಯಾರಿಗೆ ನೀಡಿದಿಲ್ಲ ಅವ್ರಿಗೆ ಶೇರ್ ಮಾಡಿ. ಅದ್ರ ವಿಡಿಯೋನ ಲಿಂಕ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಹಾಗೆ ನಮ್ಮ ವಾಟ್ಸ್ಆಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ಗೂ ಜಾಯ್ನ್ ಆಗಿ. ಯಾವ್ದು ಕಂಫರ್ಟ್ ಇರುತ್ತೆ ಅದಕ್ಕೆ ಜಾಯ್ನ್ ಆಗಿ. ಎರಡಕ್ಕೂ ಜಾಯ್ನ್ ಆಗಲೇಬೇಕಂತಿಲ್ಲ, ಯಾಕಂದ್ರೆ ಎರಡೂದ್ರಲ್ಲೂ ನಾನು ಶೇರ್ ಮಾಡ್ತಾ ಇರ್ತೀನಿ. ಸೊ ಏನೇನು ಶೇರ್ ಮಾಡ್ತೀನಪ್ಪ ಅಂದ್ರೆ ನಿಮಗೆ ಡೈಲಿ ಜಾಬ್ ಅಪ್ಡೇಟ್ಸ್, IT, ನಾನ್ IT, ಗೌರ್ಮೆಂಟ್. ಸೊ 3 ತರ ಜಾಬ್ ಅಪ್ಡೇಟ್ಸ್ ಶೇರ್ ಮಾಡ್ತಾ ಇರ್ತೀನಿ. ಸೊ ಯಾರಿಗೆ ನೀಡ್ ಇರುತ್ತಲ್ಲ, ನಿಮಗೆ ಯೂಸ್ ಇದ್ರೆ ನೀವು ಯೂಸ್ ಮಾಡ್ಕೊಳ್ಳಿ. ಇಲ್ಲ ಯಾರಿಗೆ ನೀಡ್ ಇರುತ್ತಲ್ಲ ಅವರಿಗೆ ಶೇರ್ ಮಾಡಿ. ಅಟ್ಲೀಸ್ಟ್ ನಿಮಗೆ ನಿಮ್ಮಿಂದ ಅವ್ರಿಗೆ ಹೆಲ್ಪ್ ಆಗುತ್ತೆ.